ಇಲ್ಲಿವರೆಗೆ ನಾವು ಕಲೆ ಹಾಕಿದ ಪ್ರಕಾರ ಏನು ಅಪರಾಧಿಗಳು ಇದ್ರ ಮೇಲೆ 85ಕ್ಕಿಂತ ಹೆಚ್ಚು ಪ್ರಕರಣಗಳು ಇವೆ ಮನೆಗಳ ಪ್ರಕರಣಗಳು. ಸೊ ಬೇಸಿಕಲಿ ಕಲಬುರಗಿ ನಗರದಲ್ಲಿಯೂ ಕೂಡ ಇವರು ಟ್ರೈನ್ ಮುಖಾಂತರ ಇಲ್ಲಿ ಇಳಿದು ಬಂದು ಬೆಳಗ್ಗೆ ಎಲ್ಲ ರೆಕ್ಕೆ ಮಾಡುವಂಥದ್ದು, ಯಾವ ಮನೆಗಳ ತನ್ನ ಮನೆಗಳಿಗೆ ಲಾಕ್ ಹಾಕಿರುವಂಥ ಕಂಡುಬಿಟ್ಟು ಅಪರಾಧ ಮಾಡುವಂಥದ್ದು, ಮತ್ತು ಅದೇ ದಿನ ಇಲ್ಲಿಂದ ತರಿಸ್ಕೊಳ್ಳುವಂಥದ್ದು ಅವನು ಮೂಢಸಾಪಣೆ ಇರುತ್ತೆ. ಏನು ಪತ್ತೆ ಮಾಡಿದ್ರೆ ಇವರು ರಿಟೈರ್ಗಳನ್ನು ಅಭಿನಂದಿಸ್ತಾ ಇದ್ದೀವಿ, ಒಂದು ಪ್ರಶಸ್ತಿಯನ್ನು ಪಡೆದಿರ್ತೀವಿ. ಸಾರ್ವಜನಿಕರಿಗೆ ಮತ್ತೆ ವಿನಂತಿ ಮಾಡ್ಕೊತಾ ಇರೋದು ಅಂತಂದರೆ, ಏನು ಸೀನ್ ಆಫ್ ಕ್ರೈಮ್ ಬರುತ್ತೆ ಈ ಅಪರಾಧ ಆದಾಗ ಅವುಗಳನ್ನು ಯಾವುದೇ ಗಾಬರಿ ಬಂದರೆ ತಕ್ಷಣ 112ಗೆ ಕರೆ ಮಾಡಿ. ಮತ್ತು ಈಗಾಗಲೇ ನಮ್ಮ ಗಮನಕ್ಕೆ ತಂದಿದ್ದೀವಿ, ನಾವು ಲಾಕ್ ಹೌಸ್ ಬಿಲ್ ಸಿಸ್ಟಮ್ ಬಗ್ಗೆ ಜಾಗೃತಿ ತಂದಿದ್ದೀವಿ. ಅದರಿಂದ ಸುಮಾರು ಏನು ಮನೆಗಳನ್ನ ಪ್ರಕರಣ ಮಾಡ್ತಾ ಇತ್ತು, ಸುಮಾರು ಕ್ರಮೇಣವಾಗಿ ನಮಗೆ ಇಳಿಮುಖ ಕಂಡು ಬರ್ತಾ ಇದೆ. ದಿನನಿತ್ಯ 20ರಿಂದ 30-35 ಜನ ಸಾರ್ವಜನಿಕರು ಮಾಹಿತಿಯನ್ನು ನೀಡ್ತಾರೆ. ಅದು ಇನ್ನಷ್ಟು ಹೆಚ್ಚಿನ ಜನರು ಅದರ ಒಂದು ಸದುಪಯೋಗ ಪಡೆದುಕೊಳ್ಬೇಕಂತ ಕೇಳ್ತಾ ಇದ್ದೀವಿ. ಲಾಕ್ ಹೌಸ್ ಬೀಟ್ ಸಿಸ್ಟಮಲ್ಲಿ ಬೇಸಿಕಲಿ ಏನು ಮಾಡ್ತಾರೆ, ತಾವೇನಾದರೂ ಪ್ರವಾಸಕ್ಕೆ ಹೋಗ್ಬೋದು ಅಥವಾ ಸಂಬಂಧಿಕರ ಮನೆಯಲ್ಲಿ ಹೋಗ್ಬೋದು ಅಥವಾ ಲಾಂಗ್ ಹೋಗ್ಬೋದು, ಎಲ್ಲೇ ತಾವು ಹೊರಡಬೇಕಾದ್ರೆ ಒಂದು ವೇಳೆ ಸ್ಥಳೀಯ ಪೊಲೀಸರಿಗೆ ತಾವೇನಾದರೂ ಮಾಹಿತಿಯನ್ನು ನೀಡಿದ್ರೆ ಎಷ್ಟು ದಿನದಿಂದ ತಾವು ಹೋಗ್ತಾ ಇದ್ರಲ್ಲ ಅಲ್ಲಿ ಹೆಚ್ಚಿನ ಒಂದು ನಾವು ಗಸ್ತನ್ನು ಹಾಕ್ತೀವಿ. ಆವಾಗ ಈ ಅಪರಾಧಗಳ ಆಗುವಂಥ ಒಂದು ಏನು ಚಾನ್ಸಸ್ ಇರುತ್ತೆ ಅದು ಕಡಿಮೆ ಆಗುತ್ತೆ. ಆಮೇಲೆ ಇನ್ನೊಂದು ಪದೇ ಪದೇ ಹೇಳ್ತಾ ಇದ್ದೀವಿ, 20-30,000 ರೂಪೀಸ್ಗೆ ಈ CCTV ಕ್ಯಾಮ್ರಾಗಳೆಲ್ಲ ಆಗುತ್ತೆ. ಮಿನಿಮಮ್ ಹೌಸ್ ಸೇಫ್ಟಿ ಎಕ್ವಿಪ್ಮೆಂಟ್ಸ್ CCTV ಕ್ಯಾಮ್ರಾ ಆಗ್ಬೋದು, ಮೋಷನ್ ಡಿಟೆಕ್ಟರ್ಸ್ ಅಳವಡಿಸ್ಕೊಳ್ಳೋದು. ಒಂದು ವೇಳೆ ಇಂಡಿವಿಜುವಲ್ ಮನೆಗಳಿಗೆ ಹಾಕಲಿಕ್ಕಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ನಿಮ್ಮ ಕಾಲೋನಿಗಳಿಗೆ 2-3 ಸ್ಟ್ರೀಟ್ಸ್ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ ಇರುತ್ತೆ, ಅಲ್ಲಿ ಹಾಕಿದ್ರು ಕೂಡ ನಮಗೆ ಯಾರು ಸಸ್ಪಿಷಿಯಸ್ ವ್ಯಕ್ತಿಗಳು ಏನು ಓಡಾಟ ಆಗಿತ್ತು ಅದ್ರ ಮೇಲೂ ಕೂಡ ನಮಗೆ ಕೆಲವು ಸಾಕ್ಷ್ಯಗಳು ಸಿಗಲಿಕ್ಕೆ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಮಿನಿಮಮ್ ಪ್ರಿಕಾಷನ್ಸ್ ತೊಗೊಂಡ್ರೆ ಹೆಲ್ಪ್ ಆಗುತ್ತೆ. ಎರಡನೇದರ ಜೊತೆಗೆ ನೀವು ಏನೀಗ ಲಾಕ್ ಹೌಸ್ ಬಿಲ್ ಸಿಸ್ಟಮ್ ಬಗ್ಗೆ ಹೇಳ್ತಾ ಇದ್ದೀವಿ, ಅದನ್ನು ಕೂಡ ನಮ್ಮದೇನು ಕಂಟ್ರೋಲ್ ರೂಮ್ ಫೋನ್ ನಂಬರ್ ಇದೆ 9480805500. ಮತ್ತೊಂದು ಸಲ ಹೇಳ್ತಾ ಇದ್ದೀವಿ 9480805500. ವಾಟ್ಸ್ಆ್ಯಪ್ ಮುಖಾಂತರ ಕೂಡ ತಮ್ಮ ಏನು ಮನೆ ಲೊಕೇಶನ್ಸ್ ಇರುತ್ತೆ ಮತ್ತು ಸ್ಥಳೀಯ ಪೊಲೀಸ್ ಸ್ಟೇಷನ್ ಮತ್ತು ಎಷ್ಟು ದಿನ ತಾವು ಮನೆಯಿಂದ ದೂರ ಇಟ್ಟಿದಂಥ ಮಾಹಿತಿಯನ್ನು ಶೇರ್ ಮಾಡಿ ಖಂಡಿತವಾಗಿಯೂ ಅಲ್ಲಿ ನಾವು ಹೆಚ್ಚಿನ ಒಂದು ಪೊಲೀಸ್ ಗಸ್ತನ್ನು ಕೂಡ ಹಾಕ್ತಾ ಇದ್ದೀವಿ. ಈಗ ಏನು ಒಳ್ಳೆ ವರ್ಕ್ ಮಾಡಿದ್ರು ಅವರಿಗೆ